ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರೇ. ನನ್ನ ಹೆಸರು ಮಂಜುನಾಥ್ ಕಂಬ್ರಳ್ಳಿ. IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ಯಾಪ್ಸಿಕಮ್ ಬೆಳೆಯಲ್ಲಿ ಆಂಥ್ರಾಕ್ನೋಸ್ ರೋಗದ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಆಂಥ್ರಾಕ್ನೋಸು ಕಾಯಿಗಳ ಮೇಲೆ ಏನಂದರೆ ಈ ಒಂದು ರೋಗ ಬರುತ್ತದೆ. ಸೊ ಈ ಒಂದು ರೋಗ ಕೊಲೆಟೋಟ್ರಿಕಮ್ ಸ್ಪೀಸೀಸ್ ಅನ್ನೋ ಒಂದು ರೋಗಕಾರಕದಿಂದ ಈ ಒಂದು ರೋಗ ಏನಾಗುತ್ತೆ ಅಂದರೆ ಹರಡುತ್ತದೆ. ಸೊ ನೀವಿಲ್ಲಿ ನೋಡ್ಬೋದು ಯಾವ ರೀತಿ ಇದು ರೋಗದ ಲಕ್ಷಣ ಆಗಿರ್ಬೋದು ಅಂತಂದೇಳಿ. ಸೊ ಇಲ್ಲಿ ನೋಡ್ರಿ, ಸೊ ಇದು ರೋಗದ ಲಕ್ಷಣ, ಇದು ಆಂಥ್ರಾಕ್ನೋಸು. ಸೊ ಈ ಆಂಥ್ರಾಕ್ನೋಸು ಇದರ ಮೇನ್ ಲಕ್ಷಣ ಏನಂತ ಅಂದರೆ ಸಾಮಾನ್ಯವಾಗಿ ಮೊದಲಿಗೆ ಈ ರೀತಿ ನೀರು ತುಂಬಿದ ಹಾಗೆ ಸಂಕನ್ ಸ್ಪಾಟ್ಸ್ ಅಂತಂದು ಏನು ಕರಿತೀವಿ ನಾವು, ಈ ರೀತಿ ಒಂದು ಲಕ್ಷಣ ಕಾಣುತ್ತೆ. ನಂತರ ಏನಾಗುತ್ತೆ ಅಂದರೆ ಈ ಒಂದು ಸಂಕನ್ ಸ್ಪಾಟ್ಸ್ ಮೇಲೆ ಈ ಥರ ಮೋಲ್ಡ್ ಬೆಳೆಯೋದಾಗಲಿ, ಕಪ್ಪು ಬಣ್ಣದ ಶಿಲೀಂಧ್ರ ಬೆಳವಣಿಗೆ ಕಾಣುತ್ತೆ. ಸೊ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ಕಾಯಿಯ ಕ್ವಾಲಿಟಿ ಹಾಳಾಗುತ್ತೆ ಮತ್ತು ಆಮೇಲೆ ಇಳುವರಿಯಲ್ಲಿ ನಿಮ್ಗೆ ಏನಾಗುತ್ತೆ ಕುಂಠಿತವನ್ನು ನೀವು ನೋಡ್ಬೋದು. ಸೊ ಈ ಒಂದು ರೋಗವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ರೋಗ ನೀರಿಂದ ಹರಡುತ್ತದೆ, ಮಳೆ ನೀರಿಂದ ಆಗಲಿ ಮತ್ತು ಆಮೇಲೆ ನೀವೇನು ಇರಿಗೇಷನ್ ಮಾಡ್ತಿರಲ್ಲ ಅವಾಗಲಿ. ಸೊ ಈ ರೋಗ ಒಂದು ಹರಡುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೋಗವನ್ನು ಕಂಟ್ರೋಲ್ ಮಾಡಬೇಕಂತಂದರೆ ನೀವು ಸಾಮಾನ್ಯವಾಗಿ ಏನು ಮಾಡಬೇಕು, ಕ್ರಾಪ್ ರೊಟೇಷನ್ ಮಾಡ್ತಾ ಇರಬೇಕು. ಬೇರೆ ಬೇರೆ ಕ್ರಾಪ್ ರೊಟೇಷನ್ ಮಾಡೋದಾಗಲಿ ಈ ರೀತಿ ಪ್ರಾಕ್ಟೀಸ್ನ ಮಾಡಬೇಕು. ಕೆಮಿಕಲಿಂದ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ಇದನ್ನು ಕಾಪರ್ ಆಕ್ಸಿಕ್ಲೋರೈಡ್ ಆಗಲಿ, ಕಾಪರ್ ಹೈಡ್ರಾಕ್ಸೈಡ್ ಆಗಲಿ ಮತ್ತು ಆಮೇಲೆ ಪ್ರಾಪಿಕೋನಸ್ ಆಗಲಿ, ಈ ಒಂದು ಕೆಮಿಕಲ್ನ ಬಳಸೋದ್ರಿಂದ ನೀವೇನು ಮಾಡ್ಬೋದು, ಈ ಒಂದು ರೋಗವನ್ನು ಮುಂಚಿತವಾಗಿ ಕಂಟ್ರೋಲನ್ನು ಮಾಡ್ಬೋದು. ಮತ್ತು ಬಯಾಲಜಿಕಲ್ಸಲ್ಲಿ ನೀವು ನೋಡ್ತೀರಾ ಅಂತಂದರೆ IPL ಬಯಾಲಜಿಕಲ್ಸ್ನ ವಿರಿಡೆಕ್ಸ್ ಮತ್ತು ಸಬ್ಟಿಲೆನ್, ಇವೆರಡು ಫಂಗಿಸೈಡ್ ಮತ್ತು ಬ್ಯಾಕ್ಟೀರಿಯಸ್ ಕಾಂಬಿನೇಷನ್ ಇರೋದನ್ನು ಇದನ್ನು ನೀವೇನು ಮಾಡಬೇಕಂದ್ರೆ ಎಕರೆಗೆ 500 ಗ್ರಾಮ್ ಅಷ್ಟು ಬಳಸಿ ಸ್ಪ್ರೇ ಮಾಡ್ಬೋದು ಮತ್ತು ಡ್ರೆಂಚ್ ಕೂಡ ಮಾಡ್ಬೋದು. ಮೊದಲ ಹಂತದಲ್ಲಿದ್ದರೆ ನೀವು ಡ್ರೆಂಚ್ ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ. ನಂತರ ಈ ರೀತಿ ಆಲ್ರೆಡಿ ಸಿಂಪ್ಟಮ್ಸ್ ಕಾಣಿದ್ರಿಂದ ನೀವು ಎಕರೆಗೆ 500 ಗ್ರಾಮ್ ಸ್ಪ್ರೇ ಮಾಡೋ ಮುಖಾಂತರ ಈ ಒಂದು ರೋಗವನ್ನು ನೀವು ಏನು ಮಾಡ್ಬೋದು, ಕಂಟ್ರೋಲನ್ನು ಮಾಡ್ಬೋದಾಗಿದೆ. ನಮಸ್ತೆ.